ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ತಪಸ್ವಿ ಸತ್ಯವಾದಿ ಚ ಗುರುರಿತ್ಯ ವಿಧೇಯತೆ. ಗುರುವಾಗಬೇಕಾದ್ರೆ ತಪಸ್ಸಿರಬೇಕು, ಅದನ್ನು ವಿವೇಚನೆ ಮಾಡಿ ಆಗಿದೆ. ಅಲ್ಲಿಂದ ಮುಂದಕ್ಕೆ ಸತ್ಯವಾದಿ ಚ, ಯಾರಲ್ಲಿ ಸತ್ಯವಿದೆಯೋ ಅವನು ಮಾತ್ರ ಗುರುವಾಗಲಿಕ್ಕೆ ಅರ್ಹನಾಗ್ತಾನೆ. ಸತ್ಯವಿಲ್ಲದವನು ಗುರುವಾಗಲಿಕ್ಕೆ ಅರ್ಹನಾಗುವುದಿಲ್ಲ. ಏನಿದು ಸತ್ಯ? ಸತ್ಯಕ್ಕೂ ಗುರುತ್ವಕ್ಕೂ ಏನು ಸಂಬಂಧ? ಸತ್ಯವು ಯೋಗದ ಒಂದು ಭಾಗವೂ ಕೂಡ ಹೌದು. ಯಮನಿಯಮಗಳಲ್ಲಿ ಸತ್ಯವೂ ಕೂಡ ಬರುವಂಥದ್ದು. ಅದಿಲ್ಲದೆ ಇವ್ಯಾವೂ ಸಿದ್ಧವಾಗುವುದಿಲ್ಲ. ಈ ಪ್ರಾಣಾಯಾಮವೋ ಆಸನಮೋ ಅಥವಾ ಪ್ರತ್ಯಾಹಾರ ಮೊದಲಾದವುಗಳು, ಈ ಅಷ್ಟಾಂಗ ಯೋಗ ಸಿದ್ಧವಾಗಬೇಕಾದ್ರೆ ಅದರ ಒಂದು ಅಂಶವಾಗಿರ್ತಕ್ಕಂಥ ಸತ್ಯ ಸಿದ್ಧ ಆಗಬೇಕಾಗ್ತದೆ. ಅದಿಲ್ಲದೆ ಯಾವುದೂ ಇಲ್ಲ. ಏನು ಸತ್ಯ ಅಂತಂದ್ರೆ ಮಿಥ್ಯೆ ಅಲ್ಲದೆ ಇರುವಂಥದ್ದು. ಏನು ಮಿಥ್ಯೆ ಅಂದ್ರೆ ಹಾಗೆ ಕಾಣ್ತದೆ, ಅದಲ್ಲ. ಒಳಗೊಂದು ರೀತಿ, ಹೊರಗೊಂದು ರೀತಿ, ಅದೇ ಮಾಯೆ. ಈಗ ಮಾಯಾಮೃಗ, ಸೀತೆ ಕಂಡ ಮಾಯಾಮೃಗ, ಅದು ಸತ್ಯವೋ ಮಿಥ್ಯೆಯೋ ಎಂದರೆ ಮಿಥ್ಯೆ. ಏಕೆ ಮಿಥ್ಯೆ ಅಂದ್ರೆ ಕಾಣುವುದು ಮೃಗರೂಪ, ಒಳಗಿರುವುದು ರಾಕ್ಷಸ ರೂಪ. ಒಳಗೆ ಹೊರಗೆ ಬೇರೆಯಾಯಿತು. ಇದೇ ಮಾಯೆ, ಇದೇ ಮಿಥ್ಯೆ. ಇದಕ್ಕಿಂತ ಹೆಚ್ಚಿನ ವಿವರಣೆ ಏನು ಬೇಕಾಗಿಲ್ಲ. ಅಂತರಂಗ ಬಹಿರಂಗಗಳು ಬೇರೆಯಾದರೆ ಅದೇ ಮಿಥ್ಯೆ. ಅಂತರಂಗ ಬಹಿರಂಗಗಳು ಒಂದೇ ಆದರೆ ಅದು ಸತ್ಯ. ಈಗ ಮಾರೀಚನಾಗಿಯೇ ಬಂದಿದ್ದರೆ ಅದು ಮಾಯೆ ಅಲ್ಲ, ಅದು ಮಿಥ್ಯೆ ಅಲ್ಲ. ಮಾರೀಚನು ಮೃಗವಾಗಿ ತೋರಿದ, ಮೃಗವಾಗಿಯೇ ಬಂದಿದ್ರೆ ವಿಷಯ ಬೇರೆ. ಮೃಗವಾಗಲಿಕ್ಕೆ ಸಾಧ್ಯ ಇಲ್ಲ, ಅದವನ ನಿಜ ರೂಪ ಅಲ್ಲ. ರಾಮನ ಬಾಣ ಪ್ರಯೋಗದ ಬಳಿಕ ಸಾಯುವ ಮುನ್ನ ಅವನು ತನ್ನ ನಿಜ ರೂಪವನ್ನು ತಾಳ್ತಾನೆ. ತಾಳೆ ಮರದಷ್ಟೇ ತರ ನೆಗೆದು ಬಿದ್ದ ಅಂತ ಹೇಳ್ತಾರಲ್ಲ, ಹಾಗೆ ಆಗಿದ್ದು. ರಾಮನ ಬಾಣ ಪ್ರಯೋಗವಾದ ಬಳಿಕ ತಾಲ ಮಾತ್ರ ಒಂದು ತಾಳೆ ಮರದ ಎತ್ತರಕ್ಕೆ ಹಾರಿ ಕೆಳಗೆ ಬೀಳುವಾಗ ರೂಪ ಬದಲಾಯಿತು. ಮೊದಲು ಮಾಡ್ಕೊಂಡಿದ್ದಲ್ಲ. ಸಾಯುವಾಗ ಸತ್ಯ, ಒಂದು ಮಟ್ಟಕ್ಕಾದ್ರೂ ಸತ್ಯ ಸಾಯುವಾಗ ಪ್ರಕಟವಾಗ್ತದೆ ಅಂತ. ಹಾಗೆ ಅವನು ಆ ರೂಪ ಪೂರ್ತಿ ರಾಕ್ಷಸ ರೂಪವಾಯಿತು. ಕೈ ಕಾಲು ಮುಖ ಎಲ್ಲ ಬಂತು, ಕೊರೆದಾಡಿಗಳು, ಒರಟಾದ ಕೂದಲುಗಳು ಎಲ್ಲ ಬಂದು, ಅವನ ಆಭರಣಗಳು ಮತ್ತೊಂದು. ರಾಕ್ಷಸೋಭೂ ಶರಾಹತನಾದ ಆ ಮಾಯಾಮೃಗವು ರಾಕ್ಷಸನ ರೂಪವನ್ನು ತಾಳಿತು, ನಿಜ ರೂಪವನ್ನು ತಾಳಿತು. ಹಾಗೂ ಒಂದು ಸುಳ್ಳು ಹೇಳಿದ. ಅದರ ಬಳಿಕವೂ ಕೂಡ ಹಾ ಸೀತೆ, ಹಾ ಲಕ್ಷ್ಮಣ ಎಂಬುದಾಗಿ ಒಂದು ಆಕ್ರಂದನ, ರಾಮನ ಧ್ವನಿಯನ್ನು ಅನುಕರಿಸಿ. ಅದು ಸತ್ಯವಂತೂ ಅಲ್ಲ. ಯಾಕೆಂದ್ರೆ ಕೇಳುವವರಿಗೆ ಭ್ರಮೆ ಹುಟ್ಟಿಸುವಂತದ್ದು. ಸೀತೆಗೆ ಅಥವಾ ಲಕ್ಷ್ಮಣನಿಗೆ ಭ್ರಮೆ ಹುಟ್ಟಿಸಲಿಕ್ಕೆ ಮಾಡಿರ್ತಕ್ಕಂಥದ್ದು. ರಾಮನೇ ಆರ್ತನಾಗಿ ಆಕ್ರಂದನ ಮಾಡಿದಂತೆ, ಹಾ ಸೀತೆ, ಹಾ ಲಕ್ಷ್ಮಣ ಎಂಬುದಾಗಿ ರಾಮನೇ ಕೂಗಿಕೊಂಡಂತೆ ಭ್ರಮೆ ಹುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಅಂತ. ಸುಳ್ಳೆ ಕೊನೆಯಲ್ಲಿಯೂ. ಆದರೆ ಜಟಾಯು ಹಾಗಲ್ಲ. ಜಟಾಯು ಸತ್ಯವೇ. ರಾವಣನೊಡನೆ ಯುದ್ಧ ಮಾಡುವಾಗ ನಿಜ ರೂಪವನ್ನು ಮರೆ ಮಾಡಲಿಲ್ಲ, ಯಾವ ಮಾಯೆಯನ್ನು ಆಶ್ರಯಿಸಲಿಲ್ಲ. ಹಾಗೆ ಮರಣ ಹೊಂದುವಾಗ ಸತ್ಯವನ್ನು ರಾಮನಿಗೆ ಹೇಳಿ, ಸೀತೆಯನ್ನು ಯಾರು ಕದ್ದೊಯ್ದರು, ಯಾವ ಕಡೆ ಕದ್ದೊಯ್ದರು, ಏನಾಯಿತು ಎನ್ನುವುದನ್ನು ತನಗೆ ತಿಳಿದಿರುವಷ್ಟನ್ನು ರಾಮನಿಗೆ ಹೇಳಿ ಆತ ಪ್ರಾಣತ್ಯಾಗ ಮಾಡ್ತಾನೆ. ಹಾಗಾಗಿ ಅವನಿಗೆ ಮುಕ್ತಿಯೇ ಲಭಿಸಿತು ಜಟಾಯುವಿಗೆ. ಇರುವುದು ಇರುವಂತೆ ಅಭಿವ್ಯಕ್ತವಾಗುವುದಾದರೆ ಅದು ಸತ್ಯ. ಇರುವುದೊಂದು, ತೋರುವುದೊಂದು, ಆದರೆ ಅದು ಸತ್ಯವಲ್ಲ, ಅದು ಮಿಥ್ಯೆ. ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಯಾಕೆಂದ್ರೆ ಈಗ ನೋಡಿ, ಪ್ರಪಂಚದಲ್ಲಿ ಎಷ್ಟು ವಸ್ತುಗಳಿವೆಯೋ ಪ್ರತಿಯೊಂದು ವಸ್ತುವಿಗೂ ಒಂದು ಶಬ್ದ ಇದೆಯಂತೆ.
ಈಗ ನಾವು ಹೆಸರಿಡುತ್ತೇವೆ, ಒಂದು ಮಗು ಹುಟ್ಟಿದ್ರೆ ನಾವು ಹೆಸರಿಡುತ್ತೇವೆ, ಅದು ಬೇರೆ. ತಾನೇ ಒಂದು ಹೆಸರಿದೆ ಅದಕ್ಕೆ. ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ವಸ್ತುವಾಗಲಿ, ಚರಾಚರ ಪ್ರಪಂಚದ ಪ್ರತಿಯೊಂದು ಸಂಗತಿಗೂ ಶಬ್ದರೂಪ ಒಂದು ಇದೆ. ಶಬ್ದರೂಪ ಒಂದು ಇದೆ. ಈ ವಸ್ತುವಿಗೂ ಶಬ್ದಕ್ಕೂ ಅವಿನಾಭಾವ ಸಂಬಂಧ ಇದೆ, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಹಾಗಾಗಿ ಇಂದ್ರಾಯ ಸ್ವಾಹ ಎಂದ್ರೆ ಇಂದ್ರ ಬರಬೇಕು. ಯಾಕೆಂದ್ರೆ ಇಂದ್ರ ದೇವತೆಯ ಶಬ್ದರೂಪ ಅದು. ಆ ಶಬ್ದರೂಪವನ್ನು ಸರಿಯಾಗಿ ನಾವು ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆದರೆ ದೇವತೆ ಪಕ್ಕದಲ್ಲಿ ಪ್ರತ್ಯಕ್ಷ ಆಗಲೇಬೇಕು, ಪ್ರಕಟವಾಗಲೇಬೇಕು. ನಾವು ಮಹಾಭಾರತದಲ್ಲಿ ಬೇರೆ ಬೇರೆ ಕಡೆ ಇಂಥ ಸಂದರ್ಭಗಳನ್ನು ಕಾಣ್ತೇವೆ. ಇಂದ್ರನಿಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ, ಆದ್ರೆ ಇಂದ್ರ ಬರಲೇಬೇಕಾಯ್ತು. ಸಂವರ್ತ ಶರ್ಯಾತಿಗಳ ಕಥೆಯಲ್ಲಿ ಕೇಳ್ತೇವೆ ನಾವು. ಸಂವರ್ತ ಯಾಗ ಮಾಡುವಾಗ ಬಾರದೆ ಹೇಗಿರ್ತಾನೆ ಅವನು. ಆ ಶಬ್ದವನ್ನು ಸರಿಯಾಗಿ ಪ್ರಸ್ತುತಪಡಿಸಿದರೆ ಶಬ್ದದ ಇನ್ನೊಂದು ಮುಖ, ಒಂದು ನಾಣ್ಯದ ಎರಡು ಮುಖ ಅದು. ಶಬ್ದ ಮತ್ತು ಅರ್ಥ. ಅರ್ಥ ಅಂದ್ರೆ ವಸ್ತು. ಒಂದು ನಾಣ್ಯದ ಎರಡು ಮುಖಗಳು. ಹಾಗಾಗಿ ಅರ್ಥವನ್ನು ಹಿಡಿದ್ರೆ ಶಬ್ದ ಸಿಗಬೇಕು ನಿಮಗೆ, ಶಬ್ದವನ್ನು ಹಿಡಿದ್ರೆ ಅರ್ಥ ದೊರೆಯಬೇಕು. ಬ್ರಹ್ಮ ಸರಸ್ವತಿ ಪಕ್ಕ ಪಕ್ಕ ನೋಡಿ. ಬ್ರಹ್ಮನ ಅರ್ಧಾಂಗಿನಿಯವಳು, ಇನ್ನೊಂದು ರೂಪ ಬ್ರಹ್ಮನದ್ದೇ. ಇದು ಅರ್ಥ ಸೃಷ್ಟಿ, ಅದು ಶಬ್ದ ಸೃಷ್ಟಿ. ಬ್ರಹ್ಮನ ಕಡೆಯಿಂದ ಅರ್ಥ ಸೃಷ್ಟಿ, ಸರಸ್ವತಿಯ ಕಡೆಯಿಂದ ಶಬ್ದ ಸೃಷ್ಟಿ. ಜೊತೆಗೆ ಹೋಗ್ತಾ ಇದೆ ಎರಡು ಕೂಡ. ಬ್ರಹ್ಮ ಸರಸ್ವತಿಯವರು ಹೇಗೆ ಗಂಡ ಹೆಂಡತಿಯರೋ ಹಾಗೆ ಜಗತ್ತಿನ ಎಲ್ಲ ವಸ್ತುಗಳಿಗೂ ಒಂದು ಶಬ್ದ ಇದೆ. ಆ ಶಬ್ದ ಮತ್ತು ಅದು ಗಂಡ ಹೆಂಡತಿ ಇದ್ದ ಹಾಗೆ. ಕಾಳಿದಾಸರ ನೆನಪು ಮಾಡ್ಕೊಳ್ಳೋಣ. ವಾಗರ್ಥಾವ್ಯವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಪಾರ್ವತಿ ಪರಮೇಶ್ವರವು. ವಾಗರ್ಥಾವ್ಯವ ಸಂಪೃಕ್ತವು ಎನ್ನುವಾಗ ಇದನ್ನೇ ಕಾಳಿದಾಸ ಹೇಳಿದ್ದಾನೆ. ಮಾತು ಅರ್ಥಗಳು ಒಂದನ್ನೊಂದು ಬಿಡದೆ ಕೂಡಿಕೊಂಡಂತೆ ಇರುವ ಪಾರ್ವತಿ ಪರಮೇಶ್ವರರನ್ನು ವಂದಿಸ್ತೇನೆ. ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು. ಜಗತ್ತಿನ ಮಾತಾಪಿತೃಗಳು ಅವರು ಒಬ್ಬರನ್ನೊಬ್ಬರು ಬಿಟ್ಟಿಲ್ಲ. ಹಾಗೆ ಶಬ್ದಾರ್ಥಗಳು ಕೂಡ ಒಂದನ್ನೊಂದು ಬಿಟ್ಟಿಲ್ಲ. ಬಿಡಿಸಿದರೆ ಪಾದಕ. ಅದೇ ಮಿಥ್ಯೆ ಅಂದ್ರೆ. ಶಬ್ದಾರ್ಥಗಳನ್ನು ಬೇರೆ ಬೇರೆ ಮಾಡಿದ್ರೆ, ಅರ್ಥ ಅಂದ್ರೆ ನಿಜ ವಿಷಯ ಇರುವ ಸಂಗತಿ ಅದು. ಅರ್ಥ ಅಂದ್ರೆ ಅದಕ್ಕೆ ಸರಿಯಾದ ಶಬ್ದವನ್ನೇ ಆಡಬೇಕು ನಾವು. ಅಂದ್ರೆ ಏನಿದೆಯೋ ಅದನ್ನೇ ಮಾತಾಡಬೇಕು ಅಂತ. ಬೇರೆ ಮಾತಾಡಿದ್ರೆ ಈ ಶಬ್ದಕ್ಕೂ ಆ ಅರ್ಥಕ್ಕೂ ಸಂಗತಿ ಬರಲಿಲ್ಲ. ಅರ್ಥ ಬೇರೆಯೇ ಇದೆ, ಶಬ್ದ ಬೇರೆಯೇ ಬಂದಿದೆ. ಮಿಥ್ಯೆ ಅಂದ್ರೆ ಅದು ಅಂತ. ಅದು ವ್ಯಭಿಚಾರ. ಅದು ಸಹಚಾರವಲ್ಲ, ಪತಿ ಪತ್ನಿಯರ ಸಹಚಾರವಲ್ಲ, ಅದು ಬೇರೆ ಆಯ್ತು. ಉಚ್ಚರಿಸಲ್ಪಟ್ಟ ಶಬ್ದ ಬೇರೆನೇನೋ ಹೇಳ್ತಾ ಇದೆ, ವಸ್ತುಸ್ಥಿತಿ ಬೇರೆನೋ ಇದೆ. ಹೀಗೆ ಯಾರು ಶಬ್ದಾರ್ಥಗಳನ್ನು ಬೇರೆ ಮಾಡ್ತಾನೋ ಅವನು ಬ್ರಹ್ಮ ಸರಸ್ವತಿಯರನ್ನು ಬೇರೆ ಮಾಡಿದ ಪಾಪಕ್ಕೆ ಭಾಜನನಾಗ್ತಾನೆ. ಬ್ರಹ್ಮ ಸರಸ್ವತಿಯರ ದಾಂಪತ್ಯ. ಉಮಾಮಹೇಶ್ವರಾಭ್ಯಾಂ ನಮಃ, ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ವಾಣಿ ಹಿರಣ್ಯ ಗರ್ಭಾಭ್ಯಾಂ ನಮಃ. ಪೂಜೆ ಮಾಡಬೇಕಾದ್ರೆ ಇದು ಅನಿವಾರ್ಯ ಅಂಗ. ಅದು ವಾಣಿ ಹಿರಣ್ಯ ಗರ್ಭಾಭ್ಯಾಂ ನಮಃ ಅಂದ್ರೆ ಸರಸ್ವತಿ ಬ್ರಹ್ಮರಿಗೆ ನಮಸ್ಕಾರ. ಅವರು ಬೇರೆ ಇರುವವರಲ್ಲ, ಬೇರೆ ಆಗುವವರಲ್ಲ. ಹಾಗೆ ಪ್ರತಿಯೊಂದು ವಸ್ತುವು ಒಂದು ಶಬ್ದವನ್ನು ಇಟ್ಟುಕೊಂಡು ಹುಟ್ಟಿದೆ ಜೊತೆಯಲ್ಲಿ. ಅದನ್ನು ಕಂಡುಹಿಡಿಬೇಕು. ಆ ವಸ್ತುವಿನ ಶಬ್ದ ಯಾವುದು ಎಂಬುದನ್ನು ಕಂಡುಹಿಡಿಬೇಕು, ಅದನ್ನೇ ಪ್ರಯೋಗಿಸಬೇಕು. ಹೀಗೆ ಋಷಿಗಳು ಮಾಡಿದ ಪ್ರಯೋಗಗಳ ಫಲವಾಗಿ ಸಂಸ್ಕೃತ ಭಾಷೆ ಹುಟ್ಟಿತು. ಸಂಸ್ಕೃತ ಭಾಷೆ ಅಂದ್ರೆ ಏನು? ಆಯಾ ವಸ್ತುಗಳಿಗೆ ಸೃಷ್ಟಿ ಸಹಜವಾದ ಶಬ್ದ ಯಾವುದೋ ಅದನ್ನು ಕಂಡುಕೊಂಡು ಆ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಆ ಭಾಷೆ ಶಾಶ್ವತವಾದ ಭಾಷೆ ಅದು. ಈಗ ನಾವು ಬಳಸ್ತಾ ಇರ್ತಕ್ಕಂಥ ಬಾಕಿ ಚಾಲ್ತಿಗಳ ಭಾಷೆಗಳೆಲ್ಲ ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ಅದು ನಮ್ಮೊಳಗಿನ ಅಗ್ರಿಮೆಂಟ್. ಇದು ಈ ವಸ್ತುವಿಗೆ ಈ ಶಬ್ದವನ್ನು ಪ್ರಯೋಗ ಮಾಡೋಣ. ನಾವು ಪರಸ್ಪರ ಮಾತಾಡಿ ಒಪ್ಕೊಂಡಿರ್ತಕ್ಕಂಥದ್ದು. ಈಗ ನೀರಿಗೆ ವಾಟರ್ ಅಂತ ಯಾಕೆ ಕರಿಬೇಕು ಅಂದ್ರೆ ಅದು ಕರಿಬೇಕು ಅಂತಷ್ಟೇ. ಹಾಗೆ ಅದು ಒಡಂಬಡಿಕೆ, ಅದೊಂದು ಒಪ್ಪಂದ ಅಂತ. ಆದ್ರೆ ನೀರನ್ನು ನೀರ ಎಂಬ ಸಂಸ್ಕೃತ ಪದ್ಧತಿಯನ್ನು ಕರಿಬೇಕಾದ್ರೆ ಅದಕ್ಕೆ ಕಾರಣ ಇದೆ. ಕಾರಣ ಏನು ಅಂತಂದ್ರೆ ಅದರದ್ದೇ ಶಬ್ದ ಅದು ಅಂತ. ಆ ನೀರು ಎಂಬ ವಸ್ತು ಏನಿದೆಯೋ ಅದಕ್ಕೆ ಸೃಷ್ಟಿ ಸಹಜವಾಗಿರ್ತಕ್ಕಂಥ ಅಕ್ಷರಗಳ ಜೋಡಣೆ ಏನಿದೆ ಅದನ್ನೇ ಕಂಡು ಹಿಡಿದು ಪ್ರಯೋಗ ಮಾಡಿದ್ದಾರೆ ಪ್ರಾಚೀನರು ಅಂತ. ಹಾಗಾಗಿ ಸಂಸ್ಕೃತ ಭಾಷೆಗೆ ಅಂತ ಮಹತ್ವ ಬಂದಿರತಕ್ಕಂಥದ್ದು ಅಂತ. ಹೀಗೆ ಶಬ್ದಾರ್ಥಗಳ ದಾಂಪತ್ಯ
ನಾವು ಮಧ್ಯೆ ಬರದೇ ಇರುವಂಥದ್ದು, ನಾವು ಅದನ್ನು ಬೇರೆ ಮಾಡದೇ ಇರುವಂಥದ್ದು, ಒಟ್ಟಿಗೆ ಇಡುವಂಥದ್ದು, ಇದು ಸತ್ಯ. ಅಂತಿಮವಾಗಿ ಜೀವದೇವರು ಒಂದಾಗಬೇಕು. ಒಂದಾಗಬೇಕು ಅಂದ್ರೆ ಈ ಬೇರೆ ಮಾಡುವವನು ಹೇಗೆ ಒಂದಾಗಲಿಕ್ಕೆ ಸಾಧ್ಯ? ಪ್ರಕೃತಿ ಪುರುಷರನ್ನು ಬೇರೆ ಮಾಡಿದವನು, ಇದು ಜೀವ ಅಂದ್ರೂ ಕೂಡ ಪ್ರಕೃತಿಯ ತಂದು ಹೋಗಿ ಪರಮ ಪುರುಷನಲ್ಲಿ ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಒಂದೊಂದು ಸುಳ್ಳು ನಮ್ಮ ದೇವರ ಮಧ್ಯೆ ಕಟ್ಟಿದ ಗೋಡೆ, ನಾವೇ ಮಾಡಿಕೊಂಡ ದೂರ ದೇವರಿಂದ. ಸತ್ಯ ಶಬ್ದಕ್ಕೆ ಪರಮಾತ್ಮ ಅಂತಲೇ ಅರ್ಥ ಇದೆ. ಸತ್ಯಂ ಶಿವಂ ಸುಂದರಂ. ಸತ್ಯವೆಂಬುದು ಪರಮಾತ್ಮ ಸ್ವರೂಪ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಪರಮಾತ್ಮನ ಹೆಸರು ಅದು. ಈಗ ಸತ್ಯಕ್ಕೆ 3 ಸ್ತರಗಳಿದೆ. ಆಧ್ಯಾತ್ಮಿಕ ಸ್ತರ ಇದೆ, ಅದೇ ದೈವಿಕ ಸ್ತರ ಇದೆ, ಅಧಿಭೌತಿಕ ಸ್ತರ ಇದೆ, ಆತ್ಮಕ್ಷೇತ್ರ ಒಂದಿದೆ, ದಿವ್ಯ ಕ್ಷೇತ್ರ, ದೈವಿಕ ಕ್ಷೇತ್ರ ಒಂದಿದೆ, ಭೌತಿಕ ಕ್ಷೇತ್ರ ನಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು ಪಂಚಭೌತಿಕ ಕ್ಷೇತ್ರ. ನಾವೆಲ್ಲ ಏನು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಪಂಚಭೌತಿಕ ಕ್ಷೇತ್ರ ಇದು. ಈ 3 ಕ್ಷೇತ್ರದಲ್ಲಿರತಕ್ಕಂಥ ಪರಮಾತ್ಮನಿಗೆ ಸತ್ಯ ಎಂಬುದಾಗಿ ಹೆಸರು. ಅದನ್ನು ಆಡಲಿಕ್ಕೆ ನಮಗೆ ನಾಲಿಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ತನ್ನನ್ನು ಆಡಲಿಕ್ಕೆ ನಮಗೆ ಭಗವಂತ ನಾಲಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವನ ಮೂಲ ರೂಪವನ್ನು, ಆತ್ಮಕ್ಷೇತ್ರದ ಪರಮಾತ್ಮ ಸ್ವರೂಪವನ್ನು ನಾವು ಆಡಿಕೊಂಡ್ರೆ ಅದು ಸತ್ಯ. ಅದು ಹಾಗೆ ದೈವಿಕ ಕ್ಷೇತ್ರ, ಅವನದ್ದೇ ನಾನಾ ರೂಪಗಳಿದೆ, ದಿವ್ಯ ರೂಪಗಳಿದೆ. ರಾಮನಿರ್ಬೋದು, ದುರ್ಗಿ ಇರ್ಬೋದು, ಕೃಷ್ಣನಿರ್ಬೋದು, ಗಣಪತಿ ಇರ್ಬೋದು, ಇವೆಲ್ಲ ದೈವಿಕ ಕ್ಷೇತ್ರದ ಅವನ ರೂಪಗಳು ಅಂತ. ಇವುಗಳನ್ನ ಆಡಿದರೆ ನಾವು ಅದು ಸತ್ಯವಾಯಿತದು. ಅಲ್ಲಿಂದ ಮುಂದಕ್ಕೆ ಬಂದು ಕಾಣುವ ಸೃಷ್ಟಿಯಲ್ಲೂ ಕೂಡ ಪರಮಾತ್ಮನಾಗಿದ್ದಾನೆ. ಇದೆಲ್ಲವೂ ಪರಮಾತ್ಮನೇ. ಅದು ಅದನ್ನು ಆಡಿದರೆ ಸತ್ಯವನ್ನು ಆಡಿದಂತಾಯಿತು. ಆದರೆ ಕಾಣುವ ಸೃಷ್ಟಿಗಿಂತ ಭಿನ್ನವಾಗಿ ಆಡಿದರೆ ಸತ್ಯವಾಗಲಿಲ್ಲ. ಅದು ಇದೆಲ್ಲ ಪರಮಾತ್ಮನೇ. ಇದನ್ನು ಆಡಿದರೆ ಸತ್ಯವನ್ನೇ ಆಡದಂತೆ, ಪರಮಾತ್ಮನನ್ನೇ ಆಡದಂತೆ ಆಯಿತು. ಆದರೆ ಕಾಣುವುದನ್ನು ಬಿಟ್ಟು ಬೇರೆ ಆಡಿದರೆ ಸತ್ಯವಾಗಲಿಲ್ಲ. ಅದು ಇದು ಸ್ವಲ್ಪ ಕ್ಲಿಷ್ಟ ಅಂತ ಅನ್ನಿಸ್ಬೋದು. ಅದು ಕ್ಲಿಷ್ಟವೇ ತಾನೆ. ಇದು ಅರ್ಥ ಆದರೆ ಎಲ್ಲವೂ ಅರ್ಥ ಆದಾಗ ಇದು ಗುಟ್ಟು, ಇದು ಸೃಷ್ಟಿಯ ಮರ್ಮವೇ ಇದು. ಹಾಗಾಗಿ ಇರುವುದನ್ನು ಆಡಬೇಕು, ಅದು ಆದರ್ಶ. ಕೊನೆ ಪಕ್ಷ ಕಾಣುವುದನ್ನಾದರೂ, ನಾವು ಕಂಡಿದ್ದನ್ನಾದರೂ ಆಡಬೇಕು. ಕಂಡಿದ್ದನ್ನು ಆಡದೇ ಇದ್ರೆ ಏನಾಗ್ತದೆ ಅಂತಂದ್ರೆ ಈ ಅಂತರಂಗ ಬಹಿರಂಗಗಳು ಬೇರೆ ಆಗ್ತವೆ. ಅದು ಬೇರೆ ಆದರೆ ಇರುವುದೇ 2 ಅಂಗ, ಒಂದು ಅಂತರಂಗ, ಇನ್ನೊಂದು ಬಹಿರಂಗ, ಅದೇ ಗಂಡ ಹೆಂಡತಿ. ಅದು ಬೇರೆ ಆದರೆ ಅವನು ಬೇರೆ ಬೇರೆ ಆಗ್ತಾ ಹೋಗ್ತಾನೆ ಹೊರತು ಒಂದಾಗುವ ಪ್ರಶ್ನೆ ಇಲ್ಲ. ಆ ಪುನರಪಿ ಪರಮಾತ್ಮನ ತಾದಾತ್ಮನ ಸಾಧಿಸ್ತಕ್ಕಂಥ ಸಂದರ್ಭಗಳು, ಅವಕಾಶಗಳು ಇಲ್ಲ ಅವನಿಗೆ. ಅದು ಬೇರೆ ಬೇರೆ ಆಗ್ತಾ ಹೋಗ್ತಕ್ಕಂಥದ್ದು. ಮಾಯೆಗೆ ಹತ್ರ ಆಯ್ತದು. ಒಳಗೊಂದು ಹೊರಗೊಂದು, ಇರುವುದೊಂದು ಆಡುವುದೊಂದು. ಅದು ಮಾಯಾ ರಾಜ್ಯಕ್ಕೆ ಹೋಯ್ತು ಹೊರತು ಸತ್ಯ ರಾಜ್ಯಕ್ಕೆ, ಪರಮಾತ್ಮನ ರಾಜ್ಯಕ್ಕೆ ಬರಲಿಲ್ಲ. ಹಾಗಾಗಿ ಸತ್ಯಕ್ಕೆ ಅತಿಶಯವಾದ ಮಹತ್ವವನ್ನು ಪ್ರಾಚೀನರು ಕೊಟ್ಟರು. ಎಷ್ಟರ ಮಟ್ಟಿಗೆ ಅಂದರೆ ನೀವು ಸತ್ಯವನ್ನೇ ಆಡ್ತಾ ಹೋಗು, ಆಡುವುದೆಲ್ಲ ಸತ್ಯವಾಗ್ತಾ ಹೋಗ್ತದೆ. ಉತ್ತರ ರಾಮಾಯಣದಲ್ಲಿ ಭವಭೂತಿ ಅದನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾನೆ. ಲೌಕಿಕಾನಾಮ್ಯ ಸಾಧುವನ ಅರ್ಥಂ ವಾಗನುವರ್ತತೆ. ಲೋಕದಲ್ಲಿ ಒಳ್ಳೆಯವರು ಅಂತ ಇರ್ತಾರೆ, ಸತ್ಯವಂತರು ಅಂತ ಇರ್ತಾರೆ, ಸಾಧುಗಳು ಅಂತ ಇರ್ತಾರೆ. ಅಂತವರ ದಾರಿ ಯಾವುದು ಅಂದ್ರೆ ಇರುವುದನ್ನೇ ಮಾತನಾಡ್ತಾರೆ ಅವರು. ಅರ್ಥಂ ವಾಗನುವರ್ತತೆ. ಅರ್ಥ ಅಂದ್ರೆ ವಸ್ತುಸ್ಥಿತಿಯನ್ನು, ಇರುವುದನ್ನು ಮಾತು ಹಿಂಬಾಲಿಸ್ತದೆ. ಏನಿದೆಯೋ ಅದನ್ನು ಹಿಂಬಾಲಿಸಿ ಮಾತು ಅಂತ. ಇದು ಸಾಮಾನ್ಯರ ಕ್ರಮ. ಅಸಾಮಾನ್ಯರ ಕ್ರಮ, ಅವರು ಆಡ್ತಾರೆ ಮಾತನ್ನು, ಅದು ಹಾಗೆ ಆಗ್ತದೆ. ಮಾತನ್ನು ವಸ್ತುಸ್ಥಿತಿ ಅನುಸರಿಸ್ತದೆ. ಕೋಪಗೊಂಡು ಮನೆಗಳು ಒಬ್ಬನನ್ನು ನೀನು ಬಂಡೆಯಾಗು ಅಂದರೆ ಅದು ಮಾತು ಮೊದಲು ಬಂತು. ಅವನೇನೀಗ ಬಂಡೆ ಅಲ್ಲ, ಅದಕ್ಕಿಂತ ಮೊದಲು ಬಾಯಿಂದ ಮಾತು ಬಂದಿದೆ, ಬಂಡೆಯಾಗು ನೀನು ಅಂತ. ಬಂಡೆ ಆಗ್ತಾನು. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ಸತ್ಯವಚನ ಸಿದ್ಧವಾಗಿದೆ ಅಂತ, ಸತ್ಯ ಸಿದ್ಧಿ ಆಗಿದೆ ಆತನಿಗೆ. ಸತ್ಯ ಸಿದ್ಧಿ ಆಗ್ತಕ್ಕಂಥದ್ದು ಅಂದ್ರೆ ವಸ್ತುಸ್ಥಿತಿಯನ್ನೇ ನಾವು ಹೇಳ್ತಾ ಹೋಗುವಂಥದ್ದು, ಮಾತನಾಡ್ತಾ ಹೋಗುವಂಥದ್ದು ದೀರ್ಘಕಾಲ ಅಂತ. ಆಗ ಆ ದಾಂಪತ್ಯ ಎಷ್ಟು ಚೆನ್ನಾಗಿ ಆಗ್ತದೆ ಅಂದ್ರೆ ಹೇಳುವುದೆಲ್ಲ ಸತ್ಯವಾಗ್ತಾ ಹೋಗ್ತದೆ, ಮಾತನಾಡುವುದೆಲ್ಲ ಸತ್ಯವಾಗ್ತಾ ಹೋಗ್ತದೆ.
ಕ್ರಿಯಾಫಲಾಶ್ರಯತ್ವ ಎಂಬ ಭಾಷೆಯಲ್ಲಿ ಯೋಗ ಇದನ್ನು ಹೇಳಿದೆ. ಸಾಮಾನ್ಯವಾಗಿ ಪ್ರಪಂಚದ ರೂಢಿ ಹೇಗೆಂದ್ರೆ ಕ್ರಿಯಾಫಲಾಶ್ರಯತ್ವ, ಕೆಲಸ ಮಾಡಿ ಫಲ ಬರಬೇಕು ನಮಗೆ, ಹಾಗೆ ಫಲ ಬರೋದಿಲ್ಲ. ಆದ್ರೆ ಸತ್ಯಸಿದ್ಧಿ ಆದವನಿಗೆ ಕೆಲಸ ಮಾಡಿ ಫಲ ಬರಬೇಕು ಅಂತಿಲ್ಲ, ಅವನು ಹೇಳಿದ್ರೆ ಸಾಕು, ಹಾಗೆ ಆಗ್ತದೆ. ಅಂದ್ರೆ ಈ ಎಲುಬಿಲ್ಲದ ನಾಲಿಗೆ, ಕೈ ಇದೆ, ಕಾಲು ಇದೆ, ಎಲ್ಲ ಗಟ್ಟಿ ಇದೆ, ಹಲ್ಲಿದೆ, ತಲೆ ಇದೆ, ಆದ್ರೆ ನಾಲಿಗೆಗೆ ಎಲುಬು ಇದೆಯಂತೆ, ಆದ್ರೆ ಅದು ಅಷ್ಟು ಮೃದುವಾಗಿದೆ ಅದು ಅಂತ. ಅಂತಹ ನಾಲಿಗೆಗೆ ಎಷ್ಟು ಶಕ್ತಿ ಇದೆ. ಜಿಹ್ವಾಗ್ರೆ ವಸತಿ ಲಕ್ಷ್ಮೀ, ಜಿಹ್ವಾಗ್ರೆ ಮಿತ್ರ ಬಾಂಧವ. ಲಕ್ಷ್ಮಿಯೂ ಜಿಹ್ವಾಗ್ರದಲ್ಲಿ ವಾಸ ಮಾಡ್ತಾಳೆ, ಮಿತ್ರ ಬಾಂಧವರು ಜಿಹ್ವಾಗ್ರದಲ್ಲಿ ವಾಸ ಮಾಡ್ತಾರಂತೆ. ಕೊನೆಗೆ ಜಿಹ್ವಾಗ್ರೆ ಮರಣಂ ಧ್ರುವಂ, ಸಾಯೋದಕ್ಕೂ ಕೂಡ ದಾರಿ ಮಾಡ್ಕೊಳ್ಬಹುದು, ನಾಶದ ದಾರಿಯೂ ಕೂಡ ಅಲ್ಲಿಯೇ ಇದೆ, ನಾಲಿಗೆಯಲ್ಲೇ ಇದೆ. ಅಂದ್ರೆ ಒಂದು ನಮ್ಮ ದೇಹ, ಒಂದು ನಮ್ಮ ಜೀವನದಲ್ಲಿ ಎಷ್ಟು ಸಂಗತಿಗಳು ನಾವು ಉದ್ಧಾರವಾಗಲಿಕ್ಕೆ ಕಾರಣವಾಗಿದ್ದಾವೆ. ಉದ್ಧಾರವಾಗುವ ಮನಸ್ಸು ಬಂದ್ರೆ, ಆ ಸಂಕಲ್ಪ ನಮಗಿದ್ರೆ ಎಲ್ಲವೂ ದಾರಿಯೇ ಅದಕ್ಕೆ. ಅದು ಇಲ್ಲದೆ ಹೋದ್ರೆ ಯಾವ ದಾರಿಯೂ ಕೂಡ, ಆ ದಾರಿಯೆಲ್ಲ ಇದ್ರೂ ಕೂಡ ಅದು ದಾರಿ ಆಗೋದಿಲ್ಲ ಅಂತ. ಹಾಗಾಗಿ ಜಿಹ್ವಾಗ್ರೆ ವಸತಿ ಲಕ್ಷ್ಮಿ, ನೀನು ಮನಸ್ಸು ಮಾಡಿದ ಸತ್ಯದ ಮೂಲಕವಾಗಿ ಸಂಪತ್ತಿನ ಹೊಳೆ ನಿನ್ನ ಕಡೆ ಹರಿದು ಬರುವ ಹಾಗೆ ಮಾಡ್ಕೊಳ್ಬಹುದು. ನಿನ್ನ ನಾಲಿಗೆ ಅಂದ್ರೆ ಮಾಡ್ಕೊಳ್ಬಹುದು. ನಾಲಿಗೆ ಅಂದ್ರೆ ಮಿತ್ರ ಬಾಂಧವರೆಲ್ಲರೂ ಕೂಡ. ಕೆಟ್ಟ ಮಾತಾಡಿದ್ರೆ ಯಾರ ಜೊತೆಗಿರ್ತಾರೆ? ಅದೇ ಒಳ್ಳೆಯ ಮಾತಾಡಿದ್ರೆ, ನಾಲಿಗೆ ಮೂಲಕ ಒಳ್ಳೆಯದನ್ನು ಮಾಡಿದರೆ ಎಲ್ಲ ಜೊತೆಗಿರ್ತಾರೆ. ಹಾಗಾಗಿ ಅಂತಹದ್ದೊಂದು ಸಂಗತಿಯನ್ನು ಗುರುವಿಗೆ ತುಂಬಾ ವಿಶೇಷವಾಗಿ ಹೇಳಿದ್ರು. ಯಾರಿಗೂ ಬೇಕು ಇದು, ಗುರುವಿಗೆ ಅವಶ್ಯವಾಗಿ ಅದು ಬೇಕೇ ಬೇಕು. ಯಾಕೆಂದ್ರೆ ಗುರುವಿಗೆ ವಾಣಿಯೇ ಮುಖ್ಯವಾಗಿರ್ತದೆ, ಉಪದೇಶಾತ್ಮಕ ಗುರುವಿನ ಕಾರ್ಯ. ಆತ ಅರ್ಥ ಮಾಡಿಸ್ಬೇಕು, ವಾಕ್ಯನ ಮೂಲಕ ಅರ್ಥಕ್ಕೆ ನಮ್ಮನ್ನು ಕೊಂಡೊಯ್ಯಬೇಕು. ಅವನು ಶಬ್ದ ಪ್ರಯೋಗ ಮಾಡ್ತಾನ, ಅವನು ಶಿಷ್ಯನಾದವನು ಅರ್ಥಕ್ಕೆ ಹೋಗಿ ತಲುಪಿಕೊಳ್ತಾನೆ. ಹಿಮಾಲಯದ ಬಗ್ಗೆ ಬೋಧಿಸ್ತಾನೆ ಗುರು, ಶಿಷ್ಯ ಒಳಗೊಳಗೆ ಹಿಮಾಲಯಕ್ಕೆ ತಲುಪಿಕೊಳ್ತಾನೆ ಅವನು ಅಂತ. ಆ ಬಿಳಿ, ಆ ಚಳಿ, ಆ ಎತ್ತರ, ಆ ಕೌತುಕಗಳು, ಅಲ್ಲಿಗೆ ಹೋಗಿ ತಲುಪ್ತಾನ. ಅವನು ನೋಡದಿದ್ದು ಕೂಡ ಹೋಗಿ ತಲುಪ್ತಾನೆ, ಅರ್ಥಕ್ಕೆ ಹೋಗಿ ತಲುಪ್ತಾನೆ ಶಿಷ್ಯನಾಗಿರ್ತಕ್ಕಂಥವನು. ಯಾವುದ್ರ ಮೂಲಕ? ಶಬ್ದದಿಂದ. ಏನದು? ಸತ್ಯ. ಅದೇ ಸತ್ಯ. ಶಬ್ದ ಅರ್ಥ ಬೇರೆ ಬೇರೆ ಆದ್ರೆ ಸತ್ಯ ಅಲ್ಲ ಅಂತ. ಜೀವನದಲ್ಲೂ ಬೇರೆ ಬೇರೆ ಕಡೆ ಶಬ್ದಾರ್ಥಗಳನ್ನು ವ್ಯಭಿಚಾರಗೊಳಿಸಿ ಅವನು ಪ್ರಯೋಗ ಮಾಡ್ತಾ ಇದ್ರೆ ಅವನ ವಾಣಿ ನಿಷ್ಫಲವಾಗ್ತದೆ, ಅವನ ವಾಣಿ ಸರಿಯಾದ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಇರ್ತದೆ ನೋಡಿ. ಈಗ ಹಾಡುವವರಿಗೆ ಕಂಠ ಬಹಳ ಮುಖ್ಯ, ಅವರು ಬಹಳ ಜಾಗ್ರತೆ ಮಾಡ್ತಾ ಇರ್ತಾರೆ. ಅಂಥದ್ದನ್ನು ತಿನ್ನೋದಿಲ್ಲ, ಕುಡಿಯೋದಿಲ್ಲ. ಯಾವುದರಿಂದ ಕಂಠ ಹೋಗ್ತದೋ, ಕಂಠ ಹಾಳಾಗ್ತದೋ, ಶಾರೀರ, ಅಂಥದ್ದನ್ನು ತಿಂದು ಕುಡಿದು ಮಾಡೋದಿಲ್ಲ, ಅಥವಾ ಆ ರೀತಿ ವ್ಯವಹಾರಗಳನ್ನು ಮಾಡೋದಿಲ್ಲ. ಅವರು ಹುಷಾರಾಗಿರ್ತಾರೆ, ಬೇಕಾದುದನ್ನು ಬಳಸ್ತಾ ಇರ್ತಾರೆ, ಹಿತವಾದುದನ್ನು ಬಳಸ್ತಾ ಇರ್ತಾರೆ. ಶುಂಠಿಯೋ ಮೆಣಸಿನಕಾಳೋ ಇಂಥದನ್ನು ಉಪಯೋಗ ಮಾಡ್ತಾ ಇರ್ತಾರೆ. ಕಂಠವೇ ಮುಖ್ಯ ಅವರಿಗೆ. ಒಬ್ಬ ಚಿತ್ರಕಾರನಿಗೆ ಅವನ ಕೈ ಬೆರಳುಗಳು ಮುಖ್ಯ, ಕಣ್ಣು ಮುಖ್ಯ. ಒಬ್ಬ ನರ್ತಕನಿಗೆ ಅವನ ಪಾದ, ಮುಖ, ಹಸ್ತಗಳು ಮುಖ್ಯ ಆಗ್ತವೆ. ಹೀಗೆ ಒಬ್ಬೊಬ್ಬರಿಗೂ ಬೇರೆ ಬೇರೆ ಇದೆ ನೋಡಿ. ಗುರುವಿಗೆ ವಾಣಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ವಾಣಿಯ ಮೂಲಕವೇ ಅವನು ಶಿಷ್ಯನನ್ನು ಜ್ಞಾನಿಯನ್ನಾಗಿ ಮಾಡಬೇಕು ಅಂತ. ಅದೇ ದಾರಿ ತಪ್ಪಿದರೆ, ಸತ್ಯವನ್ನೇ ಆಡು ಎಂದು ಭಗವಂತ ಕೊಟ್ಟಿರ್ತಕ್ಕಂಥ ನಾಲಿಗೆ ದುರುಪಯೋಗವಾಗಿದ್ರೆ ಆಗ ಅವನ ಉಪದೇಶ ಸಫಲವಾಗೋದಿಲ್ಲ, ಅದು ನಿಷ್ಫಲವಾಗ್ತದೆ. ಹಾಗೆ ರಾಜನೋ ಗುರುವೋ ಇವರೆಲ್ಲ ಸತ್ಯಕ್ಕೆ ಬಹಳ ಮಹತ್ವವನ್ನು ಕೊಡಬೇಕು. ನಾವು ಹರಿಶ್ಚಂದ್ರನ ಕಥೆಯನ್ನು ಕೇಳ್ತೇವೆ. ಏನು ಮಾಡಲಿಲ್ಲ ಹರಿಶ್ಚಂದ್ರ, ಯಾವ ತ್ಯಾಗವನ್ನು ಮಾಡಲಿಲ್ಲ. ಯಾವುದಕ್ಕೋಸ್ಕರವಾಗಿ? ಆಡಿದ ಮಾತನ್ನು ಉಳಿಸ್ಕೊಳ್ಬೇಕು. ಆಡಿದ ಮಾತು ಸುಳ್ಳು ಆಗಬಾರದು, ಸತ್ಯವಾಗಬೇಕು. ಅವನ ಮಾತು ವಸ್ತುಸ್ಥಿತಿ ಅದು ಬೇರೆ ಬೇರೆ ಆಗಬಾರದು. ಇದಕ್ಕಾಗಿ ರಾಜ್ಯವನ್ನು ಕಳ್ಕೊಂಡ, ಕಾಡುಮೇಡುಗಳಲ್ಲಿ ಅಲ್ಲದ, ಹೆಂಡತಿಯನ್ನು ಕಳ್ಕೊಂಡ, ಮಗನನ್ನು ಕಳ್ಕೊಂಡ, ಸ್ಮಶಾನದಲ್ಲಿ ಕಾವಲುಗಾರನಾದ, ಶವದಕ್ಕಿಯಿಂದ ಅದನ್ನ ಉದರಂಭರಣ ಅಂತ, ಇದೆಲ್ಲ ಆಗಿ ಕೊನೆಗೆ ಹೆಂಡತಿಯ ತಲೆ ಕಡಿತಕ್ಕಂಥ ಪರಿಸ್ಥಿತಿ. ಆದ್ರೆ ಸತ್ಯವನ್ನು ಬಿಡಲಿಕ್ಕೆ ಹರಿಶ್ಚಂದ್ರ ಸಿದ್ಧನಿಲ್ಲ. ಎಲ್ಲವೂ ಬಂತು. ಜಿಹ್ವಾಗ್ರೆ ವಸತಿ ಲಕ್ಷ್ಮೀ, ಜಿಹ್ವಾಗ್ರೆ ಮಿತ್ರ ಬಾಂಧವ, ಯಾವುದು ಬರಲಿಲ್ಲ, ಎಲ್ಲವೂ ಬಂತವನಿಗೆ ಮರಳಿ. ರಾಜ್ಯ ಬಂತು, ಕೋಶ ಬಂತು, ಪತ್ನಿ ಸಿಕ್ಕಳು, ಪುತ್ರನೂ ಸಿಕ್ಕ, ಎಲ್ಲವೂ ಮರಳಿ ಬಂತು. ಸತ್ಯದ ಒಂದು ಶಕ್ತಿ ಅದು.
ಸತ್ಯದ ಸತ್ವ ಅದು, ಸತ್ಯದ ಸಾಮರ್ಥ್ಯ ಅದು, ಸುಳ್ಳಿನಿಂದ ಆಗುವಂಥದ್ದಲ್ಲ ಅದು. ಹಾಗೆ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೆ ಪ್ರಸಿದ್ಧ ಅಂತ ಎಲ್ಲಾ ಕಡೆ ಅದೇ ಮಾತನ್ನ ಕೇಳ್ತಾನೆ. ಪಿತೃವಾಕ್ಯ ಪರಿಪಾಲನೆ, ಪಿತೃಭಕ್ತಿ ಇತ್ತು ರಾಮನಿಗೆ. ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿದಾನೆ, ಅದು ನಿಜ, ಅದು ಸುಳ್ಳಲ್ಲ. ಆದ್ರೆ ಅದಕ್ಕಿಂತ ನಿಜ ಯಾವುದು ಅಂದ್ರೆ ಸತ್ಯಕ್ಕಾಗಿ ಇವೆಲ್ಲವೂ ಕೂಡ. ಏನಾಗಂದ್ರೆ ಅಂದ್ರೆ ಕೈಕೇಯಿಗೆ ದಶರಥ ಮಾತು ಕೊಟ್ಟಿದ್ದಾನೆ, 2 ವರಗಳನ್ನು ಕೇಳು ಕೊಡ್ತೇನೆ, ಬೇಕಾದಾಗ ಕೇಳ್ಕೊಡ್ತೇನೆ ಅಂತ ಕೈಕೇಯಿ ಹೇಳಿದ್ದಾಳೆ. ಈಗ ಕೇಳಿದಾಳೆ, ಒಂದ್ ವೇಳೆ ದಶರಥ ಕೊಡದೇ ಇದ್ದಾಗ ಅವನೊಂದು ಆಡಿದ ಮಾತು ಸುಳ್ಳಾಗ್ತದೆ ಅಂತ. ಬೇಕಾದ ವರವನ್ನು ಕೇಳು ಕೊಡ್ತೇನೆ ಅಂತಂದ ಮೇಲೆ ಕೊಡಬೇಕು. ಅವನು ಕೊಡದೇ ಇದ್ರೆ ಆಡಿದ ಮಾತು ಸುಳ್ಳಾಗ್ತದೆ. ತಂದೆಯ ಮಾತು ಸುಳ್ಳಾಗಬಾರದು ಅಂತ ನಾವಿದನ್ನು ರಾಮಾಯಣದಲ್ಲಿ ಮುಂದೆ ಕಾಣ್ತೇವೆ. ಇದನ್ನು ತುಂಬಾ ವಿಸ್ತಾರವಾಗಿ ವಿಮರ್ಶೆ ಮಾಡಬಹುದು. ಭರತನಿಗೆ ರಾಮ ಹೇಳೋದು ಅದನ್ನೇ ಅಂತ, ತನ್ನನ್ನು ಹಿಂದಿರುಗಿಸಲು ಬಂದಿರತಕ್ಕಂಥ ಭರತನಿಗೆ ರಾಮ ಹೇಳೋದು ಅದನ್ನೇ ಅಂತ. ತಂದೆಯನ್ನು ಸತ್ಯವಂತನನ್ನಾಗಿ ಮಾಡಬೇಕು, ನಾನು ನೀನು ಸೇರಿ. ತಂದೆ ನನಗೆ ಕಾಡನ್ನು ಕೊಟ್ಟ, ನಿನಗೆ ನಾಡನ್ನು ಕೊಟ್ಟ. ನೀನು ನಾಡನ್ನು ಆಡ್ತಾ ಇದ್ರೆ, ನಾನು ಕಾಡಿನಲ್ಲಿ 14 ವರ್ಷ ವಾಸ ಮಾಡಿದ್ರೆ ತತ್ಫಲವಾಗಿ ತಂದೆ ಸತ್ಯವಂತನಾಗ್ತಾನೆ. ತಂದೆ ಸುಳ್ಳಾಗಬಾರದು. ಇದಕ್ಕಾಗಿ ಕೈಗೆ ಬಂದ ತುತ್ತು ಬಾಯಿಗೆಲ್ಲ ಎನ್ನುವಂತ ಪರಿಸ್ಥಿತಿ. ಇನ್ನೇನು ಪಟ್ಟಾಭಿಷೇಕ ಆಗಬೇಕು, ಎಲ್ಲ ಸಿದ್ಧತೆಗಳು ಆಗಿ ಹೋಗಿದೆ. ಪಟ್ಟಾಭಿಷೇಕದ ಸಲುವಾಗಿಯೇ ರಾಮ ಹೋಗಿದ್ದು ಅರಮನೆಗೆ. ಅದು ಸಮಾಜದ ಕಣ್ಣಲ್ಲೂ ಹಾಗೆ ಇತ್ತು, ರಾಮನ ಅಥವಾ ಆ ಇಡೀ ವಾತಾವರಣ ಹಾಗೆ ಇತ್ತು. ದಶರಥ ಕರೆದ ಕಾರಣ ಬೇರೆ ಇರಬಹುದು, ಆದ್ರೆ ಒಟ್ಟು ಸಂದರ್ಭ ಹೇಗೆ ಅಂದ್ರೆ ಪಟ್ಟಾಭಿಷಿಕ್ತನಾಗಲಿಕ್ಕೆ ರಾಮ ಅರಮನೆಗೆ ಹೋಗ್ತಾ ಇದ್ದಾನೆ ಅಂತ. ಆ ಕೊನೆಯ ಗಳಿಗೆಯವರೆಗೆ ಬಂದಿರತಕ್ಕಂಥದ್ದು ಅಂತ. ಇಡೀ ರಾಜ್ಯ ರಾಮನ ಪರವಾಗಿದೆ. ಮಂತ್ರಿಗಳು, ಸೇನಾಪತಿಗಳು, ಸೈನ್ಯವು, ಗುರುಗಳು, ಪ್ರಜೆಗಳು, ಕೊನೆಗೆ ಅಪ್ಪನೂ ಕೂಡ ಆ ತಂದೆಯ ಎಲ್ಲಿವರೆಗೆ ಅಂದ್ರೆ ನಾನು ಸುಳ್ಳಾದ್ರೂ ಹೋಗ್ಲಿ ಬಿಡು ಅಂತ, ನನ್ನನ್ನ ಸೆರೆಗಟ್ಟಿ ನೀನು ರಾಜನಾಗುವಂತ ಎನ್ನುವಲ್ಲಿವರೆಗೆ. ಭವರಾಜ ನಿಗೃಹ್ಯ ಮಾಂ, ನನ್ನನ್ನು ನಿಗ್ರಹಿಸಿ ನೀನು ದೊರೆಯಾಗು. ರಾಮ ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ? ಯಾಕೆ ಇಷ್ಟೇ ಇಲ್ಲ? ಅಯೋಧ್ಯೆಗೆ ಓಡಾಡುವಂತೆ, ಕೋಸಲವೇ ಓಡಾಡುವಂತೆ ಅಮ್ಮ ಕೌಸಲ್ಯ ಪ್ರಯತ್ನ ಮಾಡ್ತಾ ಇದ್ದಾಳೆ, ನಿಲ್ಲಿಸಬೇಕು, ಗಾಡಿಗೆ ಹೋಗ್ಲಿಕ್ಕೆ ಬಿಡಬಾರ್ದು ರಾಮನನ್ನು. ಆದರೂ ಹೋಗುವಂಥದ್ದು ಯಾಕೆ ಅಂದ್ರೆ ಇದೇ ಕಾರಣಕ್ಕೋಸ್ಕರವಾಗಿ. ಸತ್ಯ ಮಾತು ಬಂದಿದೆ ಬಾಯಲ್ಲಿ, ಅದು ಸುಳ್ಳಾಗಬಾರದು. ಅದು ತಂದೆಯ ಮಾತು ಮಾತ್ರ ಆಗಿರಲಿಲ್ಲ, ಅದು ರಾಮನ ಮಾತು ಕೂಡ ಸೇರಿತ್ತು. ದಶರಥ ಕೈಕೇರಿ ಬಳಿಗೆ ರಾಮ ಬಂದಿದ್ದ. ದಶರಥನಿಗೆ ಹೇಳಲಿಕ್ಕೆ ಬಾಯಿಲ್ಲ, ನಿನಗೆ ಕಾಡು, ಭರತನಿಗೆ ನಾಡು ಅಂತ ಹೇಳಲಿಕ್ಕೆ ಅವನಿಗೆ ಬಾಯಿಲ್ಲ, ಹೇಳುವ ಪರಿಸ್ಥಿತಿ ಅವನಿಲ್ಲ. ಕೈಕೇಯಿ ಹೇಳಬೇಕು. ದಶರಥನಲ್ಲಿ ಕೇಳಿದ ರಾಮ, ಉತ್ತರ ಬರಲಿಲ್ಲ. ಕೈಕೇಯಿ ಏನು ಕೇಳ್ತಾನೆ, ನೀನಾದ್ರೂ ಹೇಳು ಏನು ವಿಷಯ. ಆಗ ಕೈಕೇಯಿ ಇನ್ನೊಂದು ಪಾಶದಿಂದ ರಾಮನನ್ನು ಬಂಧಿಸ್ತಾಳೆ. ನೀನು ಆಮೇಲೆ ಮಾಡದೇ ಇದ್ರೆ, ನಾನು ವಿಷಯ ಹೇಳಿದ ಮೇಲೆ ನೀನು ಆ ರೀತಿ ನಡ್ಕೊಳ್ದೇ ಇದ್ರೆ. ರಾಮನಿಂದ ಮಾತು ತಗೊಂಡಿದ್ದಾಳೆ. ರಾಮ ದ್ವಿರ್ನಾಭಿಭಾಷತೆ. ರಾಮನದ್ದು ಮಾತು ಎರಡಾಗುವುದು ಅಂತಿಲ್ಲ, ನಿನ್ನೆ ಒಂದು ಮಾತು ನಾಳೆ ಒಂದು ಮಾತು ಅಂತಿಲ್ಲ, ಒಂದೇ ಮಾತು ಅದು ಬಾಣವಾದ್ರೂ ಹಾಗೆ, ವಾಕ್ಯವಾದ್ರೂ ಹಾಗೆ ಅಂತ. ಹಾಗಾಗಿ ಅವನು ಮಾತು ಕೊಟ್ಟಿದ್ದಾನೆ ಕೈಕೇಯಿ, ಇಲ್ಲ ನಾನು ಆ ಮಾತನ್ನು ನಡೆಸ್ತೇನೆ ಅಂತ. ಈ ಮಾತಿಗೋಸ್ಕರವಾಗಿ ರಾಮ ಕಾಡನ್ನು ಸೇರಿದ್ದು. ಹಾಗಾಗಿ ಎಲ್ಲರೂ ಸೇರಿ ರಾಮನನ್ನು ಅನುನಯಿಸ್ತಾರೆ. ಚಿತ್ರಕೂಟಕ್ಕೆ ವಸಿಷ್ಠರಿಂದ ಆರಂಭಿಸಿ, ಭರತನಿಂದ ಆರಂಭಿಸಿ, ಪುರಜನರು ಪರಿಜನರು ಎಲ್ಲರೂ ಬಂದು ರಾಮನನ್ನು ಅನುನಯಿಸಿದಾಗ ರಾಮ ಹೇಳಿದ್ದು ಇದೆ, ನಾನು ನಿಮ್ಮ ಮಾತಿಗೆ ಒಪ್ಪಿ ರಾಜ್ಯಕ್ಕೆ ಮರಳಿದರೆ ಮತ್ತೇನೂ ಇಲ್ಲ, ಸತ್ಯ ಹೋಗ್ತದೆ ನನ್ನದು. ದೊರೆ ಸುಳ್ಳಾದ ಮೇಲೆ ರಾಜ್ಯ ಸತ್ಯವಾಗೋದು ಹೇಗೆ? ಸಂದೇಶ ಏನು ಪ್ರಜೆಗಳಿಗೆ? ಸುಳ್ಳು ಹೇಳ್ಬೋದು, ಲಾಭ ಆಗೋದಾದ್ರೆ ಸುಳ್ಳು ಹೇಳ್ಬೋದು ಅಂತ. ಮತ್ತೆ ಶಾಸನ ಏನು ಬಂತು? ರಾಮರಾಜ್ಯ ಇಲ್ಲಿಂದ ನೋಡಿ. ನಮಗೆ ಅರ್ಥ ಆಗದೆ ಅಂದ್ರೆ ವಿಚಿತ್ರ ಅಂತ ಅನಿಸ್ತದೆ. ಅಷ್ಟು ರಾಮ ಹಠ ಮಾಡ್ಬೇಕಾ? ಏನ್ ಮಾಡಿದ್ರು ಒಪ್ಕೊಳ್ಳದೆ ಇರುವಂತದ್ದು. ಭರತನು ಒಪ್ಕೊಂಡಿದ್ದಾನೆ, ಕೈಕೇಯಿ ಬೇರೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ, ಅವಳೆ ವರ ಕೇಳಿದವಳೆ, ಗುರುಗಳು ಬೇರೆ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೂ ಒಪ್ಪಲಿಲ್ಲ. ಯಾಕೆ?
ಅಯೋಧ್ಯೆ ಬಂದು ಸುತ್ತುವರೆದು ಒತ್ತಡ ಹಾಕಿದ್ರು ಕೂಡ ಒಪ್ಪಲಿಲ್ಲ. ಯಾಕೆಂದ್ರೆ ಇದೇ ಕಾರಣಕ್ಕೆ ಸತ್ಯ ಹೋಗಿಬಿಡ್ತದೆ. ದೊರೆಯಾದವನು ಸತ್ಯವನ್ನು ಯಾವ ಕಾರಣಕ್ಕೂ ಬಿಡಬಾರದು. ಬಿಟ್ರೆ ಪ್ರಜೆಗಳು ಎಲ್ಲರನ್ನೂ ಸತ್ಯದಿಂದ ಚ್ಯುತರನ್ನಾಗಿ ಮಾಡಿದ ಫಲ. ಇಡೀ ರಾಜ್ಯವೇ ಸತ್ಯಚ್ಯುತ ಅಂತ ಹಾಗಾಗ್ತದೆ. ಗುರುವು ಕೂಡ ಹಾಗೆ. ಗುರು ಸತ್ಯವಂತನಾಗದಿದ್ದರೆ ತನ್ನ ಶಿಷ್ಯನನ್ನು ಕೂಡ ಅವನು ಸತ್ಯವಂತನನ್ನಾಗಿಸೋದಿಲ್ಲ. ಪಾಠದ ವಿಷಯದಲ್ಲಿ ಸತ್ಯ ಹೇಳ್ತಾನೆ ಅಂತ ಮಾತ್ರ ಅಲ್ಲ, ಬೇರೆ ವಿಷಯಗಳಲ್ಲಿ ಬಂತು. ನಮ್ಮಲ್ಲಿ ಅಸತ್ಯ ಹೊಕ್ಕಿದ್ದರೆ ಅದು ಶಿಷ್ಯನಿಗೆ ಹೋಗಲೇಬೇಕು. ವಾಣಿಯ ಮೂಲಕ ವಿಷಯಗಳು ಹೋಗ್ತಾ ಇದ್ದ ಹಾಗೆ, ನಮ್ಮ ಕಡೆಯಿಂದ ವಾಣಿಯ ಮೂಲಕವಾಗಿ ವಿಷಯಗಳು ಸಂಕ್ರಾಂತವಾಗ್ತಾ ಇದ್ದ ಹಾಗೇನೆ ನಮ್ಮ ಇತರ ಸಂಗತಿಗಳು ಕೂಡ ಸಂಕ್ರಾಂತವಾಗ್ತಾ ಬರ್ತವೆ. ವಾಣಿ ಎಂಬುದು ಸೇತುವೆ, ಒಂದು ನಳಿಕೆ ಇದ್ದಾಗೆ ಅಂತ ಅನ್ಕೊಳ್ಳಬೇಕಾದ್ರೆ ನೀವು. ವಿಷಯಗಳು ಹೋಗೋದ್ರ ಜೊತೆಗೆ ನಮ್ಮ ಅಂತರಂಗ ಹರಿದು ಹೋಗುವಂಥದ್ದು ಶಿಷ್ಯನಿಗೆ. ಹಾಗಾಗಿ ಒಳಗಿರುವ ಅನೇಕ ಬೇರೆ ಬೇರೆ ಸಂಗತಿಗಳು ಕೂಡ ಶಿಷ್ಯನಿಗೆ ಹೋಗ್ತವೆ. ನಮ್ಮಲ್ಲಿ ಅಸತ್ಯ ಇದ್ರೆ ಹೋಗದೆ ಇರ್ತದೆ, ಅದು ಹೋಗೇ ಹೋಗ್ತದೆ. ಹಾಗಾಗಿ ಗುರು ಸತ್ಯದಿಂದ ಜಾರಿದ್ರೆ ಶಿಷ್ಯರೆಲ್ಲರೂ ಕೂಡ ಜಾರಿದ ಹಾಗೆ. ಹಾಗಾಗಿ ಸಾಮಾನ್ಯ ಮನುಷ್ಯ ಸತ್ಯವಂತನಾಗುವ ಅನ್ನೋದಕ್ಕೂ ಗುರು ಸತ್ಯವಂತನಾಗುವ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾಮಾನ್ಯ ಮನುಷ್ಯ ಸತ್ಯವಂತನಾಗದೇ ಇದ್ರೆ ಅವನೊಬ್ಬ ಹೋದ ಅಷ್ಟೇ. ಆದರೆ ಗುರು ಸತ್ಯದಿಂದ ಜಾರಿದ್ರೆ ಶಿಷ್ಯರೆಲ್ಲರೂ ಹೋದರು. ಮುಂದಿನ ಪೀಳಿಗೆ ಅವರ ಪೀಳಿಗೆ, ಆ ಶಿಷ್ಯ ಗುರುವಾಗಿ ಮತ್ತವನ ಪೀಳಿಗೆ ಎಷ್ಟು ದೂರ ಬಂತು ನೋಡಿ. ಹಾಗೆ ದೊರೆ ಸತ್ಯವಂತನಾಗದೇ ಇದ್ರೆ ರಾಜ್ಯವೆಲ್ಲ ಸತ್ಯಚ್ಯುತ, ಇಡೀ ರಾಜ್ಯಕ್ಕೆ ತಪ್ಪು ಸಂದೇಶವೂ ಹೋಗ್ತದೆ. ಮತ್ತೆ ಅಂಥವನು ಒಬ್ಬ ಸುಳ್ಳುಗಾರ ಪೀಠದ ಮೇಲೆ ಕುಳಿತುಕೊಂಡಿದ್ದಾಗ ಅದರ ಪ್ರಭಾವ ಇಡೀ ರಾಜ್ಯದ ಮೇಲೆ ಆಗಲೇಬೇಕು, ಇಡೀ ರಾಜ್ಯದ ಎಲ್ಲ ಮನಸ್ಸುಗಳ ಮೇಲೆ ಆಗಲೇಬೇಕು. ಎಷ್ಟು ಹೋರಾಡಿದ್ದು ನಮ್ಮ ಪೂರ್ವಜರು ಸತ್ಯಕ್ಕಾಗಿ, ಎಷ್ಟು ಹೋರಾಡಿದ್ದು, ಏನೆಲ್ಲ ತ್ಯಾಗ ಮಾಡಿದ್ದವರು. ಅವರು ಪ್ರಾಣವನ್ನೂ ಕೊಡ್ಲಿಕ್ಕೆ ಸಿದ್ಧರಿದ್ರು. ಸತ್ಯವನ್ನು ಉಳಿಸಿಕೊಳ್ಳುವ ಸಲುವಾಗಿ ಬಹಳ ಸುಲಭವಾಗಿ ಸತ್ಯವೋ ಪ್ರಾಣವೋ ಅಂತ ಬಂದ್ರೆ ತಗೋ ಪ್ರಾಣವನ್ನು ಸಿದ್ಧರಿದ್ರು. ಆದ್ರೆ ಸತ್ಯವನ್ನು ಬಿಡಲಿಕ್ಕೆ ಸಿದ್ಧರಿರಲಿಲ್ಲ. ಯಾಕೆಂದ್ರೆ ಸತ್ಯವೇ ಪರಮಾತ್ಮ, ಸತ್ಯವೇ ಪರದೈವ, ಸತ್ಯವೇ ಪರಮಾತ್ಮ. ಪುಣ್ಯಕೋಟಿಯ ಕಥೆವರೆಗೂ ನಾವು ಅದನ್ನು ಕೇಳ್ತೇವೆ. ಸತ್ಯವೇ ನಮ್ಮ ಬಂಧು ಬೆಳಗ ಅಂತ ಶುರು ಮಾಡಿ ಆ ಪುಣ್ಯಕೋಟಿ ಸತ್ಯವೇ ಪರಮಾತ್ಮನು ಅಲ್ಲಿವರೆಗೂ ಆಕೆಯ ಅಂತಃಕರಣದ ವ್ಯಾಪ್ತಿ ಇದೆ ಅಂತ. ಹಾಗಾಗಿ ಪುಣ್ಯಕೋಟಿ ಖಂಡವಿದಕ್ಕೂ ಮಾಂಸವಿದಕ್ಕೂ ಅದಕ್ಕೆ ಸಿದ್ಧ ಇದ್ದಳು. ಗುಂಡಿಗೆಯ ಬಿಸಿ ರಕ್ತವಿದಕ್ಕೂ ಚಂಡ ವ್ಯಾಘ್ರನೇ ನೀನು ಇದೆಲ್ಲವೂ ನುಂಡು ಸಂತಸದಿಂದಿರು, ಬೇಜಾರಿಂದಲೂ ಅಲ್ಲ. ದೇಹವನ್ನು ತನ್ನ ಜೀವವನ್ನು ಚಂಡ ವ್ಯಾಘ್ರನಿಗೆ ಒಪ್ಪಿಸುವಾಗ ಪುಣ್ಯಕೋಟಿಗೆ ವ್ಯಥೆ ಇಲ್ಲ, ಪುಣ್ಯಕೋಟಿಗೆ ದುಃಖ ಇಲ್ಲ. ತನ್ನ ಜೀವ ಹೋಯ್ತಲ್ಲ ಅಂತಿಲ್ಲ, ಸತ್ಯ ಉಳಿಯಿತು. ಸತ್ಯ ಜೀವಕ್ಕಿಂತ ದೊಡ್ಡದು. ಹಾಗಾಗಿ ಖುಷಿಯಿಂದ ಆಕೆ ಸಂಭ್ರಮದಿಂದ ಗವಿಯ ಬಾಗಿಲ ಸೇರ ನಿಂತು ತವಕದಲ್ಲಿ, ಆ ಶಬ್ದ ಸುಮ್ಮನೆ ಪ್ರಯೋಗ ಆಗಿಲ್ಲ ಅಂತ, ತವಕದಲ್ಲಿ ಹುಲಿಗೆ ಅಂದಿತು. ತವಕ ಯಾಕೆ? ಸತ್ಯ ಪಾಲನೆ ಮಾಡ್ತಾ ಇದ್ದೇನೆ ನಾನು, ಸತ್ಯಕ್ಕಾಗಿ ಪ್ರಾಣವನ್ನು ಕೊಡ್ತಾ ಇದ್ದೇನೆ, ಜೀವಕ್ಕಾಗಿ ಜೀವವನ್ನು ಕೊಡ್ತಾ ಇದ್ದೇನೆ ಅಂತವರು ಶಾಶ್ವತವಾಗ್ತಾರೆ. ಅದು ಸಾವಲ್ಲ, ಅದು ಅಮೃತತ್ವ, ಅದು ಅಮರತ್ವ, ಅದು ಆ ಭಾವ ಇದೆ ಅಲ್ಲಿ ಪುಣ್ಯಕೋಟಿಯ ಮಾತಿನಲ್ಲಿ. ಹಾಗಾಗಿ ಸತ್ಯದ ಮುಂದೆ ವ್ಯಾಘ್ರ ಶರಣಾಗಬೇಕಾಯ್ತು. ಸತ್ಯವೇ ಉಳಿಯಿತು, ವ್ಯಾಘ್ರ ಉಳಿಲಿಲ್ಲ, ಸತ್ಯವೇ ಉಳಿಯಿತು. ಕೊನೆಯಲ್ಲಿ ತಾನಾಗಿ ಪ್ರಪಂಚವೆಲ್ಲ ಅದರ ಮುಂದೆ ತಲೆಬಾಗಲೇಬೇಕು, ತಾನಾಗಿ ಎಂಥದ್ದಾದ್ರೂ ಕೂಡ ಅದರ ಮುಂದೆ ಕರಗಲೇಬೇಕು, ಮಂಡಿ ಊರಲೇಬೇಕು. ಸತ್ಯಕ್ಕಿರುವಂತಹ ಸತ್ವ ಇದು ಎಂಬುದು ಎಲ್ಲ ಉದಾಹರಣೆಗಳು, ಹರಿಶ್ಚಂದ್ರ ಇರ್ಬೋದು, ರಾಮ ಇರ್ಬೋದು, ಅಥವಾ ಪುಣ್ಯಕೋಟಿ ಇರ್ಬೋದು. ಇತ್ತೀಚಿನವರೆಗಿನ ಪುಣ್ಯಕೋಟಿ ಕನ್ನಡದ ಕಥೆ, ಅದು ಕನ್ನಡದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿವರೆಗೂ ನಮ್ಮ ದೇಶದಲ್ಲಿ, ನಮ್ಮ ಪರಂಪರೆಯಲ್ಲಿ ಸತ್ಯಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಪರಮಾತ್ಮ ಸ್ವರೂಪ. ಅಲ್ಲಿಂದ ಈಚೆ ಬಂದ್ರೆ ನಾವು ಪರಮಾತ್ಮನಿಂದ ಈಚೆ ಬಂದಿರ್ತೇವೆ. ಸತ್ಯವನ್ನು ಬಿಟ್ರೆ ಪರಮಾತ್ಮನನ್ನೇ ಬಿಟ್ಟಿರ್ತೇವೆ. ಎಷ್ಟು ಸಲೀಸಾಗಿ ನಾವು ಸುಳ್ಳು ಹೇಳಿಬಿಡ್ತೇವೆ, ಎಷ್ಟು ಸಲೀಸಾಗಿ. ಒಂದು ಶಬ್ದ ಇದೆಯಲ್ಲ, ಸತ್ಯದ ತರ ಮೇಲೆ ಹೊಡೆದ ಹಾಗೆ. ಸಣ್ಣ ಸಣ್ಣ ಕಾರಣಕ್ಕೂ ಅದು ಅಭ್ಯಾಸ ಆಗ್ಬಿಟ್ರೆ ಒಂದ್ ವೇಳೆ ಸುಳ್ಳು ಹೇಳೋದು ಅನ್ನೋದು, ಸಣ್ಣ ಸಣ್ಣ ಕಾರಣಕ್ಕೂ ಸುಳ್ಳು ಹೇಳೋದು, ಕಾರಣವೇ ಇಲ್ಲದೆ ಸುಳ್ಳು ಹೇಳೋದು. ಆಮೇಲೆ ಆ ಸುಳ್ಳಿನ ಗೀಳು ಹಿಡಿದ ಮೇಲೆ ಅವರು ಹೇಳ್ತಾನೆ ಇರ್ತಾರೆ, ಯಾಕೆ ಅಂತ ಅವ್ರಿಗೂ ಗೊತ್ತಿಲ್ಲ, ಹೇಳ್ತಾನೆ ಇರ್ತಾರೆ ಅವರು ಅದನ್ನ ಅಂತ. ಆ ದಾರಿ ಹಾಗೆ. ಅದು ಒಂದ್ಸತಿ ಕಾಲು ಜಾರಿದ ಮೇಲೆ ಮುಂದಿನದು ನಮ್ಮ ನಿಯಂತ್ರಣದಲ್ಲೇ ಇಲ್ಲ, ಅದು ಹೋಗ್ತಾ ಇರ್ತದೆ.
ಜಾರುವವರೆಗೆ ನಮ್ಮ ನಿಯಂತ್ರಣ, ಜಾರಿದ ಮೇಲೆ ಅದರ ನಿಯಂತ್ರಣ. ಅದು ಹಾಗೆ ಒಂದ್ಸಾರಿ ಸುಳ್ಳಿನ ದಾರಿಗೆ ಹೋದ್ಮೇಲೆ ಅದು ನಮ್ಮನ್ನ ಕೊಚ್ಚಿ ಕೊಂಡೊಯ್ತಾ ಇರ್ತದೆ, ಎಲ್ಲಿಂದ ಎಲ್ಲಿಗೋ ಅಂತ. ಒಂದಂತೂ ನಿಜ, ಪರಮಾತ್ಮನ ಸಂಸರ್ಗದಿಂದ ದೂರವಾದ್ವಿ ನಾವು. ಈ ಅಂತರಂಗ ಬಹಿರಂಗಗಳು ಬೇರೆಯಾದವು. ತುಂಬಾ ಸಂಗತಿಗಳಿದೆ ಈ ಸತ್ಯದ ವಿಷಯದಲ್ಲಿ. ಎಲ್ಲರಿಗೂ ಬೇಕು ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ, ಪ್ರತಿಯೊಬ್ಬರಿಗೂ ಬೇಕು ಸತ್ಯ ಎನ್ನುವಂಥದ್ದು. ಗುರುವಿಗೆ ಯಾಕೆ ಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಇನ್ನಷ್ಟು ಸತ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಇಷ್ಟೆಲ್ಲ ಮಹತ್ವ ಕೊಟ್ಟಿರುವಾಗ ಅದರಿಂದ ಇನ್ನೇನು ಲಾಭಗಳಿದ್ದಾವೆ. ನಾವೀಗ ಕೆಲವನ್ನು ಸೂತ್ರ ರೂಪವಾಗಿ ಹೇಳಿದ್ದೇವೆ. ರಾಮನ ವಾಣಿ ಸತ್ಯದ ಕುರಿತು, ಯೋಗಶಾಸ್ತ್ರ ಏನು ಹೇಳ್ತು, ಇವೆಲ್ಲವನ್ನು ಕೂಡ ಸೂತ್ರ ರೂಪದಲ್ಲಿ ಹೇಳಿದ್ದೇವೆ. ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಮುಂದಿನ ಗುರುವಾರ, ಗುರು ಅಂದ್ರೆ ಸತ್ಯ, ಹಾಗಾಗಿ ಆ ದಿನದಂದು ತಿಳಿದುಕೊಳ್ಳೋಣ. ಹರೇ ರಾಮ.